ಜೈಪುರದ ಕಲ್ಕಿ ದೇವಸ್ಥಾನ ರಾಜಸ್ಥಾನದ ಒಂದು ಅಪರೂಪದ ಮತ್ತು ಆಕರ್ಷಕ ಹಿಂದೂ ದೇವಾಲಯವಾಗಿದ್ದು, ಭಗವಾನ್ ವಿಷ್ಣುವಿನ 10ನೇ ಮತ್ತು ಅಂತಿಮ ಅವತಾರವೆಂದು ಪರಿಗಣಿಸಲ್ಪಟ್ಟಿರುವ ಭಗವಾನ್ ಕಲ್ಕಿಗೆ ಸಮರ್ಪಿತವಾಗಿದೆ. ಕಲಿಯುಗವನ್ನು ಕೊನೆಗಳಿಸಿ ಧರ್ಮವನ್ನ ಪುನರ್ ಸ್ಥಾಪಿಸಲು ಕಲ್ಕಿಯವರು ಇನ್ನು ಆಗಮಿಸಬೇಕಿದೆ. ಈ ದೇವಾಲಯವನ್ನು 18ನೇ ಶತಮಾನದಲ್ಲಿ ಜೈಪುರದ ಸಂಸ್ಥಾಪಕನಾದ ಮಹಾರಾಜ 2ನೇ ಸವಾಯಿ ಜೈಸಿಂಗ್ ರವರು ನಿರ್ಮಿಸಿದರು. ಇದು ಸಿರೇಹ್ ದೇವರಿ ಬಜಾರ್ನಲ್ಲಿ ಸಿಟಿ ಪ್ಯಾಲೇಸ್ನ ಜಲೇಬ್ ಚೌಕ್ ಗೇಟ್ನ ಮತ್ತು ಹವಾ ಮಹಲ್ಗೆ ಹತ್ತಿರದಲ್ಲಿದೆ. ಕೇವಲ ಕಲ್ಕಿಗೆ ಸಮರ್ಪಿತವಾದ ವಿಶ್ವದ ಕೆಲವೇ ದೇವಾಲಯಗಳಲ್ಲಿ ಇದು ಒಂದಾಗಿದೆ. ಇದು ಆಧ್ಯಾತ್ಮಿಕ ಮತ್ತು ಐತಿಹಾಸಿಕವಾಗಿ ಮಹತ್ವದ್ದಾಗಿದೆ. ಇದರ ಇತಿಹಾಸ ಮತ್ತು ಮೂಲವನ್ನ ಈಗ ನಾವು ತಿಳಿದುಕೊಳ್ಳೋಣ. ಕಲ್ಕಿ ದೇವಸ್ಥಾನವನ್ನು ಸುಮಾರು 1727ರಲ್ಲಿ 2ನೇ ಸವಾಯಿ ಜೈಸಿಂಗ್ ರವರು ನಿರ್ಮಿಸಿದರು. ಇವರು ವೇದಗಳು, ಜ್ಯೋತಿಷ್ಯ ಮತ್ತು ಧರ್ಮಗ್ರಂಥಗಳಲ್ಲಿ ಗಾಢವಾದ ಜ್ಞಾನವನ್ನ ಹೊಂದಿದ್ದ ವಿದ್ವಾಂಸರಾಗಿದ್ದರು. ಕೆಲವು ಐತಿಹಾಸಿಕ ಉಲ್ಲೇಖಗಳ ಪ್ರಕಾರ ಈ ದೇವಾಲಯವನ್ನು ಜೈಸಿಂಗ್ ರವರ ಮೊಮ್ಮಗ ಕಲ್ಕಿ ಸಿಂಗ್ನ ಸ್ಮರಣಾರ್ಥವಾಗಿ ಕಟ್ಟಲಾಯಿತು ಮತ್ತು ಮೊಮ್ಮಗ ಬಾಲ್ಯದಲ್ಲಿ ನಿಧನರಾದರು. ಈ ದೇವಾಲಯವು ಭವಿಷ್ಯದ ಅವತಾರಕ್ಕೆ ಸಮರ್ಪಿತವಾಗಿರುವುದರಿಂದ ಇದು ಹಿಂದೂ ಧರ್ಮದಲ್ಲಿ ಅಪರೂಪದ ಒಂದು ತಾಣವಾಗಿದೆ. ಕಲ್ಕಿ ಪುರಾಣ ಮತ್ತು ಶ್ರೀಮದ್ ಭಗವಾನ್ ನಂತಹ ಗ್ರಂಥಗಳು ಕಲ್ಕಿಯವರು ಕಲಿಯುಗದ ಅಂತ್ಯದಲ್ಲಿ ದೇವದತ್ತ ಕುದುರೆಯ ಮೇಲೆ ಆಗಮಿಸಿ ದುಷ್ಟ ಶಕ್ತಿಗಳನ್ನ ಸಂಹರಿಸುವುದಾಗಿ ವಿವರಿಸಿದೆ. ಕಲ್ಕಿ ದೇವಸ್ಥಾನವು ರಾಜಸ್ಥಾನಿ ವಾಸ್ತುಶಿಲ್ಪದ ಸೊಗಸಿನಿಂದ ಕೂಡಿದೆ ಹಾಗೂ ದೇವಾಲಯದ ಮುಖ್ಯ ದ್ವಾರವು ಕಲ್ಲಿನ ಬಂಡೆಗಳಿಂದ ಎತ್ತರವಾಗಿದ್ದು ಇದನ್ನು ಸಿಂಗ್ ದ್ವಾರ ಎಂದು ಕರೆಯಲಾಗುತ್ತದೆ. ದೊಡ್ಡ ಶಿಖರದಿಂದ ಅದ್ಭುತವಾದ ಮಂಟಪಕ್ಕೆ ಇದು ಕೊಂಡೊಯ್ಯುತ್ತದೆ. ಇದರಲ್ಲಿ ಭಗವಾನ್ ಕಲ್ಕಿ ಮತ್ತು ಲಕ್ಷ್ಮಿ ವಿಗ್ರಹಗಳಿರುವುದನ್ನು ನಾವು ನೋಡಬಹುದು. ಬಾಗಿಲಿನ ಮಾರ್ಬಲ್ ಚೌಕಟ್ಟುಗಳ ಮೇಲೆ ವಿಷ್ಣುವಿನ 9 ಅವತಾರಗಳ ಕೆತ್ತನೆಗಳಿವೆ. ಬಲಭಾಗದಲ್ಲಿ ಬ್ರಹ್ಮದೇವರು ಮತ್ತು ಎಡಭಾಗದಲ್ಲಿ ಶಿವ ಮತ್ತು ಪಾರ್ವತಿಯರು ನಂದಿಯ ಮೇಲೆ ಕುಳಿತಿರುವ ಚಿತ್ರವನ್ನ ನೋಡಬಹುದು. ದೇವಾಲಯದ ಹೊರಗೆ ಕಲ್ಕಿಯವರ ಪೌರಾಣಿಕ ಕುದುರೆ ದೇವದತ್ತದ ಬಳಿ ಮಾರ್ಬಲ್ ಪ್ರತಿಮೆಯು ಒಂದು ಚಾವಣಿಯ ಮೇಲೆ ನಿಂತಿರುವುದನ್ನು ನಾವು ಗಮನಿಸಬಹುದು. ಈ ಪ್ರತಿಮೆಯ ಹಿಂಬದಿಯ ಎಡಗಾಲಿನ ಮೇಲಿನ ಬಿರುಕನ್ನು ಭಕ್ತರು ಗಾಯ ಎಂದು ನಂಬುತ್ತಾರೆ. ಇದು ಕಲ್ಕಿಯವರು ಕಲಿಯುಗವನ್ನು ಕೊನೆಗೊಳಿಸಲು ಆಗಮಿಸಿದಾಗ ಗುಣವಾಗುತ್ತದೆ ಎಂದು ನಂಬಲಾಗಿದೆ ಮತ್ತು ದೇವಾಲಯದ ಮಾರ್ಬಲ್ನ ನೆಲದ ಮೇಲೆ ಕಮಲದ ಹೂ ಹಾಗೂ ಶಂಖದ ಕೆತ್ತನೆಗಳಿವೆ. ಇವು ವಿಷ್ಣುವಿನ ಸಂಕೇತಗಳಾಗಿವೆ ಎಂದು ಹೇಳಲಾಗಿದೆ. ಕಲ್ಕಿ ದೇವಸ್ಥಾನವು ಕಲಿಯುಗದ ಅಂತ್ಯದಲ್ಲಿ ದುಷ್ಟತನವನ್ನ ನಾಶಪಡಿಸಿ ಸತ್ಯಯುಗವನ್ನು ಆರಂಭಿಸಲಿರುವ ಭಗವಾನ್ ಕಲ್ಕಿಗೆ ಸಮರ್ಪಿತವಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಆಗಮಿಸದ ದೇವತೆಗೆ ದೇವಾಲಯವನ್ನ ನಿರ್ಮಾಣ ಮಾಡಿರುವುದು ಈ ತಾಣದ ವಿಶಿಷ್ಟವಾಗಿದೆ. ದೇವಸ್ಥಾನವನ್ನು ರಾಜಸ್ಥಾನದ ವಿಭಾಗವು ನಿರ್ವಹಿಸುತ್ತದೆ ಮತ್ತು ಸರ್ಕಾರಿ ವೇತನದ ಪುರೋಹಿತರು ದೈನಂದಿನ ಪೂಜೆ, ಆರತಿಗಳನ್ನ ನಡೆಸುತ್ತಾರೆ. ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡಿ ಶಾಂತಿ ಮತ್ತು ಆಧ್ಯಾತ್ಮಿಕ ಸಾಂತ್ವನವನ್ನ ಪಡೆದುಕೊಳ್ಳುತ್ತಾರೆ. 2024ರಲ್ಲಿ ಬಿಡುಗಡೆಯಾದ ಕಲ್ಕಿ 2898 ಚಿತ್ರವು ಯುವಕರಲ್ಲಿ ಭಗವಾನ್ ಕಲ್ಕಿಯ ಬಗ್ಗೆ ಆಸಕ್ತಿಯನ್ನ ಹುಟ್ಟುಹಾಕಿದೆ. ಇದರಿಂದ ಈ ದೇವಾಲಯಕ್ಕೆ ಹೆಚ್ಚಿನ ಗಮನ ಸಿಕ್ಕಿದೆ. ಇದರ ಜೊತೆಗೆ ಉತ್ತರ ಪ್ರದೇಶದ ಸಾಂಬಲ್ನಲ್ಲಿ ಕಲ್ಕಿಧಾಮದ ಶಿಲಾನ್ಯಾಸವನ್ನ 2024ರ ಫೆಬ್ರವರಿ 19ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೆರವೇರಿಸಿದ್ದು ಕಲ್ಕಿ ದೇವಾಲಯಗಳ ಮಹತ್ವವನ್ನು ಮತ್ತಷ್ಟು ಎತ್ತಿ ಹೇಳಿದ್ದಾರೆ. ಕಲ್ಕಿ ದೇವಸ್ಥಾನವು ಜೈಪುರದ ಶ್ರೀಮಂತ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಸಂಕೇತವಾಗಿದ್ದು, ಇತಿಹಾಸ ಮತ್ತು ಭವಿಷ್ಯದ ದೈವಿಕತೆಯ ನಿರೀಕ್ಷೆಯನ್ನ ಒಂದುಗೂಡಿಸುತ್ತದೆ. ಕಲ್ಕಿ ಪುರಾಣದ ಪ್ರಕಾರ ಕಲ್ಕಿಯವರು ಶಾಂಬಾಲ ಗ್ರಾಮದಲ್ಲಿ ವಿಷ್ಣು ಯಶಸ್ ಎಂಬ ಶಿವಭಕ್ತ ಬ್ರಾಹ್ಮಣ ಮತ್ತು ಸುಮತಿ ಎಂಬ ತಾಯಿಯ ಮಗನಾಗಿ ಜನಿಸುವರು. ಈ ಹಿಂದೆ ಜನನವು ಕಲಿಯುಗದ ಅಂತಿಮ ದಿನಗಳಲ್ಲಿ ನಡೆಯಲಿದೆ ಎಂದು ನಂಬಲಾಗಿದೆ.
ಕಲಿಯುಗದ ಕೊನೆಯಲ್ಲಿ, ಅಂದರೆ ಸುಮಾರು 4,32,000 ವರ್ಷಗಳ ಕಾಲಾವಧಿಯ ಕೊನೆಯಲ್ಲಿ ಕಲ್ಕಿಯವರು ಆಗಮಿಸುವರೆಂದು ಗ್ರಂಥಗಳು ಉಲ್ಲೇಖಿಸಿವೆ. ಆದರೆ ಕೆಲವು ಆಧುನಿಕ ವಿದ್ವಾಂಸರು ಈ ಸಮಯವನ್ನು ಸಾಂಕೇತಿಕವೆಂದು ಪರಿಗಣಿಸುತ್ತಾರೆ. ಕಲ್ಕಿಯವರನ್ನು ಶಕ್ತಿಶಾಲಿ ಯೋಧರಾಗಿ, ಬಿಳಿ ಕುದುರೆಯಾದ ದೇವದತ್ತದ ಮೇಲೆ ಸವಾರಿ ಮಾಡುವವರಾಗಿ, ಖಡ್ಗ ಮತ್ತು ಶಂಖ, ಚಕ್ರ, ಗದೆಯಂತಹ ದೈವಿಕ ಆಯುಧಗಳನ್ನು ಧರಿಸುವವರಾಗಿ ಚಿತ್ರಿಸಲಾಗಿದೆ. ಅವರೊಂದಿಗೆ ಲಕ್ಷ್ಮೀ ದೇವಿಯ ರೂಪವಾದ ಪದ್ಮ ಅಥವಾ ವೈಷ್ಣವಿ ಇರುವರೆಂದು ಹೇಳಲಾಗಿದೆ.